ಉರ್ದುವಿನಲ್ಲಿ ಸರ್ಕಾರಿ ಆಹ್ವಾನ ಪತ್ರಿಕೆಯ ವಿಚಾರ ಇದೀಗ ಆರೋಗ್ಯ ಇಲಾಖೆಯ ನಡೆಗೆ ಪ್ರವೀಣ್ ಶೆಟ್ಟಿ ಅವರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ನೋಡಿ, ನಮ್ಮ ರಾಜ್ಯದಲ್ಲಿ ಉರ್ದುವಿನಲ್ಲಿ ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯ ವಿಚಾರ ಏನಿದೆಯಲ್ಲ, ಈಗ ಆರೋಗ್ಯ ಇಲಾಖೆಯ ನಡೆಗೆ ಹೋರಾಟಗಾರ ಪ್ರವೀಣ್ ಶೆಟ್ಟಿ ಅವರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು ನಿಗಿನಿಗಿ ಕೆಂಡಾಗಿದ್ದಾರೆ. ಆರೋಗ್ಯ ಇಲಾಖೆಯ ನಡೆಗೆ ಪ್ರವೀಣ್ ಶೆಟ್ಟಿ ಅವರು ಅಸಮಾಧಾನವನ್ನು ಹೊರಗಾಕ್ತಿದ್ದಾರೆ. ಕರ್ನಾಟಕವನ್ನ ಪಾಕಿಸ್ತಾನವನ್ನ ಮಾಡಲು ಹೊರಟಿದೆ. ಕನ್ನಡದ ರಾಮಯ್ಯ ಸರ್ಕಾರದಲ್ಲಿ ಇದೆಂಥ ಎಡವಟ್ಟು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಂಥ ಎಡವಟ್ಟನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಪ್ರವೀಣ್ ಶೆಟ್ಟಿ ಅವರು ಗುಡುಗುತ್ತಿದ್ದಾರೆ. ಇನ್ನು ಮುಂದೆ ಇಂಥ ತಪ್ಪನ್ನ ಆಗದಂತೆ ಎಚ್ಚರವನ್ನ ವಹಿಸುವುದಕ್ಕೆ ಮನವಿ ಮಾಡ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರೀಗ ಸರ್ಕಾರದ ಕಾರ್ಯಕ್ರಮನ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರುವಂತ ಒಂದು ಕಾರ್ಯಕ್ರಮದ ಸರ್ಕಾರಿ ಕಾರ್ಯಕ್ರಮ. ನಾವೆಲ್ಲ ಕಟ್ತೀವಲ್ಲ ಟ್ಯಾಕ್ಸ್, ಆ ಹಣದಿಂದನೇ ಆಗುವಂತ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಕನ್ನಡ ಇಲ್ಲ. ನೀವು ಎಲ್ಲಿ ಹುಡುಕಿದ್ರು ಅಲ್ಲಿ ಕನ್ನಡ ಅಕ್ಷರ ಸಿಗಲ್ಲ. ಮೇಲ್ಗಡೆ ಒಂದು ಇಂಗ್ಲಿಷು, ಫುಲ್ಲು ಉರ್ದು ಇದೆ. ನಮ್ಮ ಕರ್ನಾಟಕದಲ್ಲಿ ಅಧಿಕೃತವಾಗಿ ನಾವು ಭಾಷೆ ಬಳಸೋದಕ್ಕೆ ಒಂದಿಷ್ಟು ಕಾಯ್ದೆಗಳಿದೆ. ಆದರೆ ಆ ಕಾಯ್ದೆಯಲ್ಲಿ ಉರ್ದು ಭಾಷೆ ಇಲ್ಲ, ಅಫಿಷಿಯಲ್ ಲ್ಯಾಂಗ್ವೇಜ್ ಏನಲ್ಲ. ಆದರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಯಾರನ್ನು ಓಲೈಕೆ ಮಾಡೋದಕ್ಕೆ ಇವರು ಹೋಗ್ತಿದ್ದಾರೆ. ಏನ್ ನಿದ್ದೆ ಕಣ್ಣಲ್ಲಿ ಇಂಥದ್ದು ಕೆಲಸಗಳು ಮಾಡ್ತಾರೋ ಗೊತ್ತಿಲ್ಲ. ಅದೇ ವಿಚಾರವಾಗಿ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತ ಪ್ರವೀಣ್ ಶೆಟ್ಟಿ ಅವರು ಈ ಸರ್ಕಾರದಿಂದ ಇಂಥದ್ದೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ. ಇವರು ಕರ್ನಾಟಕವನ್ನ ಪಾಕಿಸ್ತಾನ ಮಾಡೋದಕ್ಕೆ ಹೊರಟಿದಾರಾ? ಕನ್ನಡ ರಾಮಯ್ಯ, ದಾಖಲೆ ರಾಮಯ್ಯ, ಇವ್ರ ಸರ್ಕಾರದಲ್ಲಿ ಹಿಂಗ ಅಂತ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಉರ್ದು ಅಲ್ಲಿ ಮುದ್ರಣ ಮಾಡೋದ್ರ ಮುಖಾಂತರ, ಇನ್ವಿಟೇಷನ್ ಮತ್ತೆ ಜಾಹೀರಾತನ್ನ ಕೊಡೋದ್ರ ಮುಖಾಂತರ ಕರ್ನಾಟಕ ಕನ್ನಡವನ್ನ ಕಡೆಗಣಿಸುವುದ್ರ ಮುಖಾಂತರ ಕರ್ನಾಟಕ ರಾಜ್ಯವನ್ನ ಪಾಕಿಸ್ತಾನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲ ಕನ್ನಡಿಗರಿಗೆ ಉದ್ಯೋಗ ಇರ್ಬೋದು, ಕನ್ನಡಿಗರ ಬದುಕಿರ್ಬೋದು, ಕನ್ನಡದಲ್ಲಿ ನಾಮಫಲಕ ಇರ್ಬೋದು, ಎಲ್ಲ ಅನ್ನುವಂತ ಸಿದ್ದರಾಮಯ್ಯನವರು ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಉರ್ದು ಅಲ್ಲಿ ಪ್ರಿಂಟ್ ಮಾಡಿರೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ಈ ಕೂಡಲೇ ಅದನ್ನ ಬದಲಾವಣೆ ಮಾಡಿಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ಕನ್ನಡಿಗರು ದಂಗೆ ಹೇಳ್ಬೇಕಾಗತ್ತೆ. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಸರ್ಕಾರದ ಈ ನೀತಿಯನ್ನ ತಿಳ್ಕೋಬೇಕಾಗತ್ತೆ. ಕನ್ನಡ ಹೋರಾಟಗಾರರ ಮೇಲೆ ಕೇಸ್ ಹಾಕೋದು ಒಂದ್ ಕಡೆ, ಕನ್ನಡ ಅನ್ನೋದು ಇನ್ನೊಂದ್ ಕಡೆ ಉರ್ದುನ ಪ್ರೀತಿ ಮಾಡೋದು, ಪರಭಾಷೆಯನ್ನ ಪ್ರೀತಿ ಮಾಡೋದು, ಇದನ್ನ ಸಿದ್ದರಾಮಯ್ಯನವರ ಸರ್ಕಾರ ಇರುವಾಗ ನಾವು ಇದನ್ನ ಯಾವತ್ತೂ ಸಹ ಇದನ್ನ ಈ ರೀತಿ ಆಗುತ್ತೆ ಅಂತ ನಾವು ಭಾವಿಸಿಲ್ಲ. ಸಿದ್ದರಾಮಯ್ಯ ಅಂದ್ರೆ ಕನ್ನಡದ ರಾಮಯ್ಯ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಉರ್ದುವಲ್ಲಿ ಪ್ರಿಂಟ್ ಮಾಡಿರೋದು ಅಥವಾ ನಾಳೆ ತಮಿಳಿನಲ್ಲಿ ಪ್ರಿಂಟ್ ಮಾಡುವಂತದ್ದು, ಈ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ತೆಲುಗಲ್ಲಿ ಪ್ರಿಂಟ್ ಮಾಡುವಂತದ್ದು, ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುತ್ತೆ. ಈ ಕೂಡಲೇ ಸರ್ಕಾರ ಅದನ್ನ ಬದಲಾವಣೆ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದೆ. ಇವತ್ತು